ಏನು ಸಾಕಾದಲ್ಲ ಇವರು. ಮತ್ತೆ ನೀವು ಎಂಥ ರೀಲ್ಸ್ ಆದ್ರಾಕಿ ನಿಮ್ದು ಒಂದು ಚೂರು ವೈರಲ್ ಆಗೋಯ್ತು ಅಂದ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ, ಒಂದಂತೂ ಇದ್ದೇ ಇರ್ತದೆ, ಸರ್ವಿಸ್ ಅವೈಲೇಬಲ್. ಅವ್ರು ಇನ್ನೂ ಪ್ರಮೋಟ್ ಮಾಡ್ಕೋಬೇಕು ಅವ್ರನ್ನ, ಮೈನ್ ಈಸ್ ಪಿಂಕ್. ನಾನು ಇಲ್ವಲ್ಲ, ರಕ್ತ ಇಲ್ರದ್ದು ಕೆಂಪಲ್ಲ. ಆಮೇಲೆ ಗೊತ್ತಾಯ್ತು ಯಾವ ಪಿಂಕ್ ಅಂತ. ಅದು ಇಷ್ಟೆಲ್ಲ ಹೇಳ್ದೆ ಗೊತ್ತಾ. ಈ ಥರದ ಅಂಕಲ್ ನಮ್ಮ ಮನೆ ಪಕ್ಕನೂ ಅವರೇ, ಅದೇ ಆ ಹುಡುಗ ಅವರಪ್ಪ. ಒಂದು ದಿವಸ ಬೆಳಗ್ಗೆ, ಶುಭ ಶನಿವಾರದ ಬೆಳಿಗ್ಗೆ, ನನಗೆ ಏನು ಕೆಲಸ ಇರಲಿಲ್ಲ, ಮನೆಯಿಂದ ಹೊರಗೆ ಬಂದೆ. ಆ ಅಂಕಲ್ ಅದು ಏನು ಅನ್ನಿಸ್ತು ಅವ್ರಿಗೆ, ಫೋನ್ ಹಿಡ್ಕೊಂಡು ಏನೋ ಹುಡುಕ್ತಾವ್ರೆ. ಈ ಕೇಬಲ್ ಮನೆಯವ್ರು ಇರ್ತಾರಲ್ಲ, ಅವ್ರು ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಬಂದವ್ರು, ಅವ್ರು ಏನೋ ಹುಡುಕ್ತಾವ್ರ ಫೋನಲ್ಲಿ ಸಿಗ್ತಾಯಿಲ್ಲ ಅವ್ರಿಗೆ. ನಾನು ಅಂಕಲ್ ಕಷ್ಟಪಡ್ತಾವ್ರೆ, ಹೋಗಿ ಹೆಲ್ಪ್ ಮಾಡೋಣ ಅಂತ ಹೋದೆ. ಅಂಕಲ್ ಏನು ಹುಡುಕ್ತಾ ಇದ್ದಾರೆ? ಇಲ್ಲ ಕಣಪ್ಪ, ಕೇಬಲ್ ಅವ್ನು ಬಂದವನು, ಅವ್ನ ನಂಬರಿಗೆ ಕಾಣಿಸ್ತಾ ಇಲ್ಲ ಅಂದರು. ಆ ಅಂಕಲ್ಲು ಸ್ಪೆಕ್ಸ್ನ ತಲೆ ಮೇಲೆ ಹಾಕೊಂಡವ್ರೆ. ಕಣ್ಣಿಂದ ನೋಡ್ತಾರ, ಇದರಿಂದ ನೋಡ್ತಾವ್ರೆ ಅವರು. ಸರಿ ಅನ್ಕೊಂಡು, ಕೊಡಿ ಅಂಕಲ್ ಇಲ್ಲಿ, ನಾನು ಬಿಲ್ಡಪ್ ತಗೋಬೇಕು, ಅವ್ರ ಮಗಳು ಸಖತ್ತಾಗಿದ್ಲು, ಬಾಮ್ಮ ಇಲ್ಲಿ ಕೊಡ ಮೇಲೆ ಹೇಳಿದೆ. ಹುಡುಕ್ತೆ, CABEL ಸಿಕ್ಕಲಿಲ್ಲ. ಕೊನೆಗೆ ಟೆನ್ಷನಲ್ಲಿ TV ವೈರ್ ಅಂತ ಹೊಡೆದ್ಬಿಟ್ಟೆ, ಸಿಕ್ಕಲಿಲ್ಲ. ಆಮೇಲೆ ಬರೀ ವೈರ್ ಅಂತ ಹೊಡೆದೆ, ಅದು ಸಿಕ್ಕಲಿಲ್ಲ. ಟೆನ್ಷನ್ ಆಗೋಯ್ತು ಗುರು, ಬೆಳಗ್ಗೆ ಈ ಥರ ಇರಿಟೇಷನ್. ಕೇಬಲ್ ಅಣ್ಣ ನೀನು ನಂಬರ್ ಹೇಳು ಅಂತ ಅಂದೆ. ಅವನಿದ್ದು ಒಂದು ಚಾನ್ಸ್ ತಗೊಂಡು 990 ನೀನು ಬಾಯಿಗೆ ನಂಬರ್ ಹೇಳು ಹೇಳ್ದ. ನಂಬರು ನಾನು ನೋಡಿಲ್ಲ, ನಂಬರ್ ಸಿಕ್ಕಿದ ತಕ್ಷಣ ಖುಷಿಲಿ ಟಕ್ಕಂತ ಹೆಂಗೆ ತೋರಿಸ್ಬಿಟ್ಟೆ ಗುರು. ಕೇಬಲ್ ನನಗೆ ಕಪಾಲು ಕೊಡ್ದ ಅಣ್ಣ ನನಗೆ. ತಿಗಾ ಉರಿಯಲ್ವಾ ಸರ್ ಸುಮ್ಮನೆ ಹೊಡೆದ್ರೆ? ನಾನು ಯಾಕೋ ಹೊಡೆದೆ ಏನು ಮಾಡಿದೆ, ಸ್ಟೈಲಾಗಿ ಈ ಫೋನ್ ಈ ಕಡೆ ನನ್ನ ಕಡೆ ತಿರುಗಿಸ್ದೆ. ಅಲ್ಲ, ಈ ಅಂಕಲು ಕೇಬಲ್ ಅವ್ನ ನಂಬರ್ನ ಬಾಲ್ ಅಂತ ಸೇವ್ ಮಾಡೋರಲ್ಲ. ನಂಗೊಂದು ಹೊಡೆದಿದ್ದು ಬೇಜಾರಾಗಿಲ್ಲ. ಅಂಕಲ್ ಲೌಡೆ ಬಿಟ್ಬಿಟ್ಟಿದ್ರು, ಲೌಡೆ ಬಾಲ್ ಅಂತ ಹೊಡೆದ್ಬಿಟ್ಟ. ಅಯ್ಯಪ್ಪ, ಈ ಅಂಕಲ್ಗಳು ಡೇಂಜರು. ನಂಗೆ ಕ್ಯೂರಿಯಾಸಿಟಿ ಅಲ್ಲೇ ನಿಲ್ಲಿಲ್ಲ. ಹೇಳ್ದನಲ್ಲ ವಯಸ್ಸು, ಫೋನ್ ತಗೊಂಡೆ. ನೋಡಿ ಇವಾಗ ನಮ್ಮ ಏರಿಯಲ್ಲಿ ಒಬ್ಬ ಶಂಕರಣ ಅಂತ ಅವನು ಗ್ಯಾಸ್ ರಿಪೇರಿ ಮಾಡೋದು, ಗ್ಯಾಸ್ ರಿಪೇರಿ, ಸ್ಟವ್ ರಿಪೇರಿ ಆ ಥರ. ಇವಾಗ ಯಾರ್ದಾರ ನೀವು ನಂಬರ್ ಸೇವ್ ಮಾಡ್ತೀರಲ್ವಾ, ನಂಗೆ ಅದೊಂದು ಕ್ಯೂರಿಯಾಸಿಟಿ, ಅಂಕಲ್ ಬೇರೆಯವ್ರದ್ದು ಏನೇನು ನಂಬರ್ ಸೇವ್ ಮಾಡಿರ್ಬೋದು. ಇವಾಗ ಬ್ಯಾಂಕ್ ಅವ್ರು ಇರ್ತಾರೆ ಅನ್ಕೊಳ್ಳಿ, ಬ್ಯಾಂಕ್ ವೆಂಕಟೇಶ್ ಅಂತ, ಬ್ಯಾಂಕ್ ವೆಂಕಟೇಶ ಹಿಂಗೆ ತಾನೆ. ಇವನು ಗ್ಯಾಸ್ ರಿಪೇರಿ ಅಲ್ವಾ, ಗ್ಯಾಸ್ ರಿಪೇರಿ ಶಂಕರ್ ಅಂತ ಅವನ ಹೆಸರು. ಈ ಅಂಕಲು ಗ್ಯಾಸ್ ರಿಪೇರಿ ಶಂಕರ್. ಗೇಗಳ್ದು ಏನು ರಿಪೇರಿ ಮಾಡ್ತಾರೆ ಅಂಕಲ್? ಇಲ್ಲಿ ಡೊಂಕನೇ ಇರೋದನ್ನು ನೆಟ್ಟನೆ ಮಾಡಿಕೊಡಲಾಗುತ್ತದೆ, ಕೋಲಾಟದಲ್ಲಿ ಬಲಿಷ್ಠಗೊಳ್ಳಲು ಬನ್ನಿ. ಹಂಗೇನಾದರೂ ಮಾಡ್ತಾರಾ? ಇದಿಷ್ಟಕ್ಕೆ ನಿಲ್ಲಿಲ್ಲ, ನನ್ನ ಟೆನ್ಷನ್ ಸ್ಟಾರ್ಟ್ ಆಗೋದು. ನನ್ನ ಹೆಸರು ಏನು ಸೇವ್ ಮಾಡಿರ್ಬೋದು ಇವು ಅಂಕಲು. ವಾವ್, ನಮಗೆ ಕನ್ನಡದವ್ರಿಗೊಂದು ಜೋಶು ಯಾವಾಗಲೂ, ಯಾವುದೇ ಹೆಸರು ಮುಂದೆ, ಎಲ್ಲ ಹೆಸರು ಮುಂದೆ ಸೇರಿಸೋದು. ನಿಜ ತಾನೆ? ನಿಜ ಅಲ್ವಾ? ಎಕ್ಸಾಂಪಲ್, ಸುರೇಶ್ ಅಂತ ಇರ್ತಾನೆ, ಅವನ್ನ ಅಲ್ಲಿಗೆ ಬಿಡ್ತೀವ, ಸುರೇಶ್ ಸತೀಶ್ ಅಂತ ಇರ್ತಾನೆ, ಸತೀಶ್ ಅಂತ ಇಡ್ತೀವ, ಸತೀಶ. ಸೊ ನಮ್ದೆಲ್ಲ ಹೆಸರು ಓಕೆ. ಕಾರ್ತಿಕ್ ಅಂತೂ ಮಕ್ಕದ ಮೇಲೆ ತಿಕಾ ಅಂದ್ಬಿಡ್ತಾರೆ, ಕಾರ್ತಿಕಾ ಅಂತ. ನನ್ನ ಹೆಸರು ಮೋಹಿತ್. ನನ್ನ ಹೆಸರೇನು? ಮೋಹಿತ ಅಲ್ವಾ ಸರ್? ಮೋಹಿತ. ಆ ಅಂಕಲ್ ನನ್ನ ನಂಬರ್ನ ಹೇತ ಅಂಕಲ್ ಏತೆ ನೀವೇತ್ರ ಅಂಕಲ್. ಆಲ್ ಫೈನ್. ಏನೇನು ಕ್ರಿಯೇಟಿವಿಟಿ ಅಲ್ಲ ಇವ್ರದ್ದು, ಸಖತ್ ಗುರು. ಮತ್ತು ಇಷ್ಟೆಲ್ಲ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕು ನಿಮಗೆ ಗುರು. ನಮ್ಮಪ್ಪ ಒಂಥರ ಮಕ್ಕರ್ ಗುರು. ಇವಾಗ ಗಾಳಿಪಟ ಫಿಲಮಲ್ಲಿ ರಂಗಣ್ಣ ಗೊತ್ತಾ, ಸೇಮ್ ಕ್ಯಾರೆಕ್ಟ್ರು. ಒಬ್ಬ ಮನುಷ್ಯಂಗೆ ಎಷ್ಟು ತಿಕ್ಕ ಉರಿಸ್ಬೋದು, ಅದನ್ನ ಮೀರ್ ತಿಕ್ಕ ಉರಿಸ್ತಾರೆ. ಅದು ನಮಗೇನಿಲ್ಲಲ್ಲ, ನಮ್ಮ ಫ್ರೆಂಡ್ಸ್ಗೂ ಸೇರ್ತದೆ ಅದು. ಎಕ್ಸಾಂಪಲ್ ಹೆಂಗೆ ಅಂತ ಅಂದರೆ, ಇವಾಗ ನಾನು ಹುಡ್ಕೊಂಡು ಯಾರೋ ಫ್ರೆಂಡ್ ಬಂದವನೇ, ಅಂಕಲ್ ಮೋಹಿತಿ ಇಲ್ವಾ ಅಂತ. ಅವನಿಲ್ಲ, ಆ ಹುಚ್ಚಬೋಳಿ ಮಗ ಎಲ್ಲೋಗವನು, ಅವನ ಜೊತೆ ಸೇರ್ತಾ ಇದ್ದೆ, ನೀವೆಂತ ಗೊಜ್ಜೆ ನನ್ನ ಮಕ್ಳು ಇರ್ಬೇಕು ಹೇಳಿ. ಅವನೊಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ನಿಲ್ತಾನೆ. ಅಂಕಲ್ ನನಗೆ ಬೈದ ತಿಕ್ಕ ಮುಚ್ಕ ಹೋಗಲಿ, ಈ ಥರ ನಮ್ಮಪ್ಪ. ಇದಿಷ್ಟು ಬಿಟ್ರೆ ಇಸ್ ಜಂಪ್ ಪರ್ಸನ್ನು, ಸಖತ್ ಒಳ್ಳೆ ಕೂಲ್ ಮನುಷ್ಯ. ಏನಾಗೈತಿ, ಈ ಥರನೇ ನನ್ನ ಫ್ರೆಂಡ್ ಒಬ್ಬ ಬಂದವನ್ನ ನೋಡ್ಕೊಂಡು, ಅವನ ಹೆಸರು ಕೃಷ್ಣ ಅಂತ. ಅವ್ನು ಬಾರ ಮಚ್ಚ ಒಳಗೆ ಅಂತ. ನಿಮ್ಮಪ್ಪ ಅವರ? ಅವರೇ ಬಾ. ಚೇಂಜ್ ಆಗೋರು ನಮ್ಮಪ್ಪ. ನಾನು ಬರಲ್ಲ. ಇಲ್ಲ ಬಾರು ಅಂತಂದೆ. ಸರಿ ಆಯಿತು ಬಂದ. ಎಷ್ಟು 2 ವರ್ಷ ಆಗಿತ್ತು ಅವ್ನು ಬಂದ ಮನೆಯೊಳಗೆ ಕೂರ್ಬೇಕಾಯ್ತು. ಕೂತ್ಕೋ, ನಮ್ಮಪ್ಪ ಬರ್ತಾವ್ರೆ ಅಷ್ಟರಲ್ಲಿ. ನಿಜ ಹೇಳು, ಅವ್ನು ಇನ್ನೇನು ಸೋಫಾ ಮೇಲೆ ಹಿಂಗೆ ತಿಕ್ಕ ಉರಿಸ್ಬೇಕು. ಆ ಕಡೆಯಿಂದ ನಮ್ಮ ಅಪ್ಪನ ಎಂಟ್ರಿ.
ಕೃಷ್ಣ ನೀನು ನೋಡಿದ್ರೆ ಬಾರಿ ಉಷ್ಣ ಅಂತಂದ್ರು. ತಿಕ್ಕ ಎತ್ತು ಹೋದವನು ಇನ್ನೂ ಬಂದಿಲ್ಲ. ನಾನೇನಾದರೂ ಬಾ ಮಚ್ಚ ಮನೆ ಬರಲ್ಲ, ಬಾ ನೀನು ರ್ಯಾಪಿಡೋ ಮಾಡ್ಕ ಬಾ, ನಾನು ಬರೋದೇ ಇಲ್ಲ ಆ ಥರ. ಇದಿಷ್ಟು ಕತೆ ಅಂತ ನನ್ನ ಫ್ರೆಂಡ್ಸ್ ಅದಕ್ಕೆ ಯಾರು ನಮ್ಮ ಮನೆ ಹತ್ರ ಬರೋದಿಲ್ಲ. ಹಿಂಗೆ ನನ್ನ ಫ್ರೆಂಡಿಗೆ ಸ್ಯಾಲ್ರಿ ಆಗಿತ್ತು ಒಂದು ದಿವಸ. ಸ್ಯಾಲ್ರಿ ಆಗಿದ್ದ ದಿವಸ ಬಾ ಮಚ್ಚ ಪಾರ್ಟಿ ಕೊಡಿಸ್ತೀನಿ ಅಂತ ಫೋನ್ ಮಾಡ್ದೆ. ಬಾ ಮಚ್ಚ ಮನೆ ಹತ್ರ ಅಂದೆ. ಬೇಡ ಬರಲ್ಲ, ಪರವಾಗಿಲ್ಲ ನೀನೇ ಬಾ ಅಂತಂದ. ನಾನು ಸ್ಯಾಲ್ರಿ ಆಗೈತೆ, ಬಿಟ್ಟಿ ಎಣ್ಣೆ ಫುಲ್ ಪಬ್ ಗಿಪ್ ಕರ್ಕೋಬೋದು, ಟಿಪ್ ಟಾಪಾಗಿ ರೆಡಿ ಆದೆ ಗುರು. ಏನು ಇದು ಶೂಸು, ಜಾಕೆಟು, ಒಳ್ಳೆ ಪ್ಯಾಂಟು, ಹೋಯ್ತಿರೋದು ಸಂಜೆ ನನಗೆ ಗೊತ್ತು. ಆದರೂ ಬ್ಲ್ಯಾಕ್ ಕಲರ್ ಗಾಗಲ್ಸ್ ಇರಬೇಕಲ್ಲ ಒಂದು ತಿರ್ಕೆ ಶೋಕಿ ಹಾಕೊಂಡು ರೆಡಿ ಆದೆ. ಬಂದ ಪಿಕ್ಕು ಮಾಡ್ದ ನನ್ನ ಆತಗೆ. ಪಿಕ್ ಮಾಡ್ಕೊಂಡು ಕರ್ಕೊ ಹೋಯ್ತಾವನೆ. ತಗೊಂಡೋಗಿ ಎಲ್ಲೋ ಪಬ್ಗೋ ಗಿಬ್ಗೋ ನಿಲ್ಲಿಸ್ತಾನೆ ಅಂದರೆ ಬಡ್ಡಿ ಮಗ ಲೋಕಲ್ ಬಾರಿಗೆ ನಿಲ್ಲಿಸ್ಬಿಡ್ದ. ಸರ್ ಎಷ್ಟು ಅರ್ಟ್ ಆಯ್ತು ಗೊತ್ತಾ ಸರ್, ನಾನು ಬಿಟ್ಟಿ ಎಣ್ಣೆ ಅಂತ ಸುಮ್ಮನೆ ಇದ್ದೆ ಸರ್ ಅವತ್ತು. ನಾನು ಇದೇನು ಇದು ಇಲ್ಲಿಗೆ ಕರ್ಕೊಬಂದು ನಿಲ್ಸಿದ್ಯಾ ಅಂತಂದೆ. ಅವನಿದ್ದವನು, ನಾವೆಷ್ಟೇ ಹತ್ರ ಬೆಳೆದ್ರು ರೂಟ್ಸ್ನ ಮರಿಬಾರ್ದು. ತಿಕ್ಕ ಮುಚ್ಕೊಂಡು ಕಾಸಿಲ್ಲ ಅನ್ನು, ಯಾಕೆ ಇಷ್ಟೊಂದು ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಾ ಇದೆಯಾ? ಸರಿ ಅಂದ್ಕೊಂಡು ಹೋಗ್ತೀನಿ. ಎಂಟ್ರನ್ಸಲ್ಲಿ ನೀವು ಬಾರ್ ಹೆಸರು ನೋಡಬೇಕು. ಬಾ ಮಧುಚಂದ್ರಕ್ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಫಸ್ಟ್ ಟೈಮ್ ನಾನು ಹನಿಮೂನ್ ಹುಡುಗನ ಜೊತೆ ಆಗಿದ್ದು. ಹುಡುಗನ ಜೊತೆ ಹನಿಮೂನ್ ಮುಗಿಸ್ದೆ ನಾನು, ಅದು ನನ್ನ ಫ್ರೆಂಡೇ. ಮತ್ತು ಈ ಲೋಕಲ್ ಬಾರ್ ಹೆಂಗಿರ್ತದೆ ಅಂತ ಹೇಳ್ಬಿಡ್ತೀನಿ ಕೇಳಿ ನಿಮಗೆ. ಫುಲ್ ಕತ್ಲೆ, ತುದೀಲೊಂದು ಬಲ್ಪ್ ಉರಿತಿರ್ತದೆ, ಫುಲ್ ಫಾಗ್ ಎಫೆಕ್ಟಲ್ಲಿ ಬೀಡಿ ಸಿಗರೇಟು ಇದಿರ್ತದೆ, ಹೊಗೆ ಇರ್ತದೆ, ಮಲ್ಟಿಪಲ್ ಯೂರಿನ್ ಫ್ರಾಗ್ರೆನ್ಸ್ ಬರ್ತಾ ಇರ್ತದೆ ನಿಮಗೆ. ಶೀ ಅಲ್ಲ, ಅದು ಹಂಗೆ ಇರೋದು. ಇಷ್ಟು ಜನ ನಿಂತ್ಕೊಂಡು ಎಣ್ಣೆ ಹೊಡಿತೀವಿ, ಇಷ್ಟು ಜನ ಕೂತ್ಕೊಂಡು ಎಣ್ಣೆ ಹೊಡಿತಿರ್ತಾರೆ. ಅದು ಹೆಂಗೆ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇರ್ತದೆ ಉದ್ದಕ್ಕೆ. ಹೆಂಗಂತ ಅಂದರೆ ಒಂದು ಪಟ್ಟಿ, ಒಬ್ರು ತಿಕ್ಕ ಒಬ್ರಿಗೆ ಗಂಟಬೇಕದು. ಇಟ್ಸ್ ಎ ಟೈಪ್ ಆಫ್ ಹೀಟ್ ಎಕ್ಸ್ಚೇಂಜ್. ಆ ಥರ ಅಲ್ಲೆಲ್ಲರೂ ಸಮಾನರು ನಾವು. ಈ ಥರ ಇರ್ತದೆ ಗುರು. ನಾನು ಇನ್ನೇನು ಬಿಟ್ಟು ಎಣ್ಣೆ ಹೊಡಿಬೇಕಲ್ಲ ಅಂತ ಹೋಯ್ತಾ ಇದ್ದೆ. ಇನ್ನೇನು ಎಂಟ್ರಿ ಆಗಬೇಕು. ಒಳಗಿಂದ ಒಬ್ಬ ಬಂದ ಅದೇನು ಅನ್ನಿಸ್ತೋ ನಾನು ಮುಂದೆ ನಿಂತ್ಕೊಂಡ. ಐ ಕಾಂಟ್ಯಾಕ್ಟ್ ಮಾಡ್ದೆ. ನಾನು ಅವ್ನು ನೋಡಿದೆ. ಹಿಂಗೆ 3 ಸತಿ ವಾಲ್ಬಿಟ್ಟು ಹಾಕ್ದಾಗುರು ಇಷ್ಟುದ್ದಕ್ಕೆ ಪೈಸಾನ ಹಾಫ್ ಬಾಯಲ್ಲು. ಏನೋ ಇದು ಹಿಂಗೆ ಗೀಟ್ ಎಳೆದ್ಬಿಟ್ಟ ಇವನು ಅಂತೀಲೇ. ನನ್ನ ಮಗ ಬಾಯ್ ಒರೆಸ್ಕೊಂಡು ವೆಲ್ಕಮ್ ಟು ದ ಕ್ಲಬ್ ಅಂತ ಅಂದ. ಅಪ್ಪ ದರ್ಶನ ಆಯ್ತಲ್ಲ ನಿಂದು. ಸರಿ ಅಂದ್ಕೊಂಡು ಆ ನಿಷ್ಟನ ದಾಟ್ಕೊಂಡು ಹೋದೆ. ಒಳಗೆ ಕೂತ್ಕೊಂಡೆ. ಆರ್ಡ್ರ್ ಕೊಡಬೇಕಲ್ಲ. ಓಲ್ಡ್ ಮಂಕ್ ಕೊಟ್ಟೆ. ಏನಿ ಓಲ್ಡ್ ಮಂಕ್ ಫ್ಯಾನ್ಸ್? ಕುಡಿಯೋದೇ ಲೋಕಲ್. ಬಜೆಟಿಗೆ ಸೆಟ್ ಆಯ್ತದೆ, ನೀವು ಫ್ಯಾನ್ಸ್ ಎಲ್ಲ ಇಲ್ಲ ನೀವು. ನಾನು ಬಜೆಟ್ ಇರಲಿಲ್ಲ. ಈ ಬಡ್ಡಿ ಮಗನ ಹತ್ರ ಓಲ್ಡ್ ಮಂಕ್ ಆರ್ಡ್ರ್ ಮಾಡಿದೆ. ಅವನ ತರಾಶಲ್ಲಿ ನನಗೊಂದು ಡೌಟ್ ಅಂದರೆ ಒಂದು ಏನು ಹೆಂಗಿದೆ ನೋಡಿ ವಾತಾವರಣ ಅಂತ ಸುತ್ತ ನೋಡ್ತಾ ಇದ್ದೆ. ನನ್ನ ಪಕ್ಕ ಒಬ್ರು ಅಂಕಲ್ ಸಿಂಗಲಾಗಿ ಒಬ್ಬರೇ ಕೂತಿದ್ರು. ಫುಲ್ ಟಿಪ್ ಟಾಪಾಗಿ ರೆಡಿ ಆಗೋರೆ, ನನ್ನ ಥರನೇ. ಇನ್ ಶರ್ಟು, ಫಾರ್ಮಲ್ಸು, ಒಂದು ಟೈ. ನೋಡಿದ್ರೆ ಬಿಯರ್ ಹೊಡಿತಾವ್ರೆ, ಅದು ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು. ನಾನು ಇದೇನು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಷ್ಟೆಲ್ಲ ಅಂಕಲ್ ಎದ್ದೋದ್ರು. ಎದ್ದೋದಾಗ ಆ ಜಾಗಕ್ಕೆ ಒಬ್ಬ ಬಂದ. ಈ ಎಲ್ಲ ಏರಿಯಾಲೂ ಒಬ್ಬ ಹುಡುಗ ಇರ್ತಾನೆ. ನಮ್ಮದೇ ಬಾರು ಇದು. ನಮ್ಮ ಫಸ್ಟ್ ಫಾದರ್ದು, ಅದು ನಮ್ಮ ಸೆಕೆಂಡ್ ಫಾದರ್ದು. ಯಾರು ಏನು ಕೇಳ್ತಾರೆ ನನಗೆ? ಆ ಥರ ಒಬ್ಬ ಬಂದ. ಅಲ್ಲಿಗೆ ಬಂದ. ಸರಿ, ಅವ ಅಂಕಲ್ ಕೂತಿರೋ ಜಾಗದಲ್ಲಿ ಕೂತ್ಬಿಟ್ಟ. ಅಂಕಲ್ ಅಷ್ಟರಲ್ಲಿ ಏನೋ ಲೋಟ ಗೀಟ ತೊಗೊಬಂದರು. ಅವ ಅಂಕಲ್ ಹೇಳಿದ್ರು, ಎದೋಳಪ್ಪ ಇದು ನಾನು ಕೂತಿದ್ದು ಅಂತ ಪಾಪಚ್ಚೆ ಥರ ಕೇಳಿದ್ರು. ಇಲ್ಲ ಅಮ್ಮ ಆಗಲ್ಲ, ನಮ್ಮದೇ ಇದು, ನಾನು ರಿಸರ್ವ್ ಮಾಡಿದ್ದೆ ಅಂದ. ಬಂದಿರೋದೇ ಲೋಕಲ್ ಬಾರು, ರಿಸರ್ವೇಷನ್ನು. ಅಂಕಲ್ ಎದೋಳಪ್ಪ ಅಂದೆ. ಇಲ್ಲ ರಿಸರ್ವ್ ಮಾಡಿದ್ದೆ ಅಂದ. ಮತ್ತೆ ಅಂಕಲು, ಹೌದಾ ಏನು ಮಾಡಿ ರಿಸರ್ವ್ ಮಾಡಿದ್ದೆ ಅಂತ ಅಂದ. ಅವನು ಟೇಬಲ್ ಮೇಲೆ ಆ ಕಡೆ ಈ ಕಡೆ ನೋಡ್ದೆ. ಏನು ಒಂದು ಕಡ್ಡಿ ಚಿಪ್ಸ್ ಕಾಣಿಸ್ಬಿಡ್ತು. ನೋಡು ಇದಿಟ್ಟು ರಿಸರ್ವ್ ಮಾಡಿದ್ದೆ. ಉರ್ದೋಯ್ತು ಅಂಕಲ್ಗೆ. ಹೌದಾ, ನೀನು ಬಂದಾಗ ಏನಾದರೂ ಟೇಬಲ್ ಒದ್ರುದಾ ಅಂತಂದರು. ಒದ್ರದೆ, ಧೂಳಿತ್ತು ಅಂತಂದ. ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ, ನಂದೊಂದು ಚಾಟ ಕಿತ್ತಿಟ್ಟು ರಿಸರ್ವ್ ಮಾಡಿದ್ದೆ, ನೀನು ನೋಡಿಲ್ಲ. ಅದಕ್ಕೆ ಒದ್ರಿದೆಯಲ್ಲ, ಕಾಣಿಸಿಲ್ಲ ನಿನಗೆ. ಈ ಹುಡುಗಂಗೆ ಉರ್ದೋಯ್ತು. ನಾನು ಯಾರು ಗೊತ್ತಾ? ಈ ಅಂಕಲ್ ಕೌಂಟ್ರು. ನೀನು ಉಡ್ಸ್ಬೇಕಾದ್ರೆ ನಿಮ್ಮ ಅಪ್ಪ ಏನು ಇಂಟಿಮೇಷನು ಕೊಟ್ಟಿಲ್ಲ ಕಣಕ್ಕಂದ. ಅವನು ಈ ಕಡೆ ತಿರುಗ್ಬಿಟ್ಟು ಮತ್ತೆ ಲೌಡೆ ಅಂತ ಅಂದ. ಅಂಕಲ್ ನೋಡ್ರಪ್ಪ, ಇವತ್ತು ಫ್ರೈಡೆ, ಲೌಡೆ ಅಂತ ಅವನು. ಅವ್ನಿಗೆ ಏನು ತಡೆಯೋಕೆ ಆಯ್ತಿಲ್ಲ. ಮಾತಿಗೆ ಮಾತು ಕೊಡ್ತಾವ್ರ ಅಂಕಲ್ ಈ ಕಡೆಯಿಂದ. ಹಿಂಗೆ ಆಡ್ತಿದ್ರೆ ಒಡೆದು ನಿಗ್ರಿಸ್ಬಿಡ್ತೀನಿ ನೀನ ಅಂತ ಅಂದ ಅಂಕಲ್. ನಿಮ್ಮ ಸೈಡ್ ಹಂಗ, ನಮ್ಮ ಸೈಡ್ ನಿಗ್ರಿಸ್ ಹೊಡೆಯೋದು. ಇದೆಲ್ಲ ಇಲ್ಲ, ಅದಕ್ಕೆ ನೀನು ಹಿಂಗೆ ಉಟ್ಬಿಟ್ಟಿರೋದು.
ಇಲ್ಲಿ ತನಕ ಬರ್ನ್ ಔಟ್ ಅವನು ಫುಲ್ಲು. ಅವ್ನು ಪರ್ಸ್ನಲಾಗಿ ಇವಾಗ ಅಟ್ಯಾಕ್ ಮಾಡ್ಬೇಕು ಅಂಕಲ್ಗೆ. ಏಯ್, ನಾನು ಕುಡ್ದಿರೋ ಎಷ್ಟು ಎಣ್ಣೆ ಹೊಡೆದಿಲ್ಲ, ನೀನು ಎಷ್ಟು ಮಾತಾಡ್ತಾ ಇದೆಯಾ ಅಂತ. ಅಂಕಲ್ ಇವಾಗ ಬಿಡ್ತಾರಾ? ಹ್ಞೂ ಕಣಪ್ಪ, ನೀನು ಕುಡ್ದಿರೋ ಅಷ್ಟು ಎಣ್ಣೆ ಹೊಡೆದಿಲ್ಲ, ಆದರೆ ನಂದೊಂದು ಶಾಟಕ್ ಆಗೈತಲ್ಲ ವಯಸ್ಸು, ಅಷ್ಟು ವಯಸ್ಸಾಗಿಲ್ಲ ನಿಂಗೆ, ಎಷ್ಟು ಮಾತಾಡ್ತಾ ಇದೆಯಾ ಹೇಳು ಮತ್ತೆ ಅಂತ ಅಂದರು. ಅಷ್ಟು ಜಗಳ ಹತ್ಕೊಬಿಡ್ತಾ ಅಲ್ಲೇನೆ. ಅಲ್ಲಿಂದ ಹಿಂದ್ಗಡೆಯಿಂದ ಬಾರೋನರು ಬಾರ್ ಕ್ಲೋಸು ಅಂತ ಅಂದ. ಹುಡುಗ ಹೋಗ್ಬೇಕು ತಾನೆ ತಿಕ್ಕ ಮುಚ್ಕೊಂಡು. ಮತ್ತೆ ಅಂಕಲ್ ಕರೆದ, ಅಂಕಲ್ ಬಾರ್ ಕ್ಲೋಸು ಅಂತ. ಹ್ಞೂ ಕಣಪ್ಪ, ನನಗೂ ಕ್ಲೋಸು ನಿನಗೂ ಕ್ಲೋಸು ಅಂತಂದರು. ಅಂಕಲ್ ನಿಮ್ಮ ಕೈಯಲ್ಲಿ ಎಷ್ಟು ಬೆರಳಿದೆ ಅಂತಂದು. ಈ ಅಂಕಲು 10 ಇದೆ ಅಂತಂದರು. ಒಂದು ಟಿಕೆಟ್ ಕಳಿ ಅಂತಂದ. ಅಂಕಲ್ ಕಲಾಕಾರ, ಸರಿ ಕಣಪ್ಪ, ಒಂದೊಂದು ತಿಕ್ಕೆ 9 ನಿನ್ನ ತಿಕ್ಕೆ ಅಂತಂದರು. ನನಗೆ ನೆಮ್ಮದಿಯಾಗಿ ಎಣ್ಣೆನೂ ಹೊಡ್ಯೋಕ್ಕಾಗಲಿಲ್ಲ. ಈ ಗ್ಯಾಪಲ್ಲಿ ಬೋಳಿ ಮಗ ನನ್ನ ಫ್ರೆಂಡ್ ಕಾಣಿಸ್ತಾ ಇಲ್ಲ. ಆ ಕತ್ಲೆಯಲ್ಲಿ ಎಲ್ಲಂತ ಹುಡ್ಕನ ನಾನು. ಆಮೇಲೆ ಹುಡುಕ್ದೆ ನೀನು ಬಾರ್ ಕ್ಲೋಸ್ ಮಾಡ್ತಾವ್ರು ನೋಡಿದ್ರೆ ಬಡ್ಡಿ ಮಗ ಸಿಂಕ್ ಹತ್ರ ಹೋಗಿ ಯಾರಿಗೋ ವಿಡಿಯೋ ಕಾಲ್ ಮಾಡ್ತಾವನೆ. ಅವ್ನು ಮೊದಲೇ ಆ ಚಂದ, ಆ ಕತ್ಲೆಯಲ್ಲಿ ಇನ್ನೂ ಚಂದ. ನೋಡಿದ್ರೆ ಅವ್ರು ಡವ್ ಜೊತೆ ಅದುವೆ. ಹುಡುಗಿ ಹೆಂಗಿದ್ಲು ಗೊತ್ತಾಗೋರು, ಕೈ ತೊಳೆದು ಹಾಲಿದ್ದಂಗಿದ್ಲು. ಈ ಬಡ್ಡಿ ಮಗ ಬ್ರೆಡ್ ಮೇಲೆ ಬೆಳೆದಿರೋ ಫಂಗಸ್ ಇದ್ದಂಗೆ ಅವನೇ. ಎಂಥ ಆ ವಿಡಿಯೋ ಕಾಲ್ ಗೊತ್ತಾ ಅದುವೆ. ನನಗೆ ಫುಲ್ ಟೆಂಪರ್ ದಾಟ್ಬಿಟ್ಟಿದ್ದಲ್ಲ, ಮಾತಾಡ್ತಾ ಇದ್ದ ಇವನು. ಅವಳು ಕೇಳೋದು, ಬೇಬಿ ನನ್ನ ಕಣ್ಣು ನೋಡಿದ್ರೆ ನಿಂಗೆ ಏನು ಅನಿಸುತ್ತೆ ಅಂತ. ಈ ನನ್ನ ಮಗ ಅದಕ್ಕೆ, ಚಿನ್ನ ನಿನ್ನ ಕಣ್ಣೇ ಮಿರರು ಕಣೆ ಅಂತಂದ. ನನ್ನ ಮಗನೇ, ಬೆಳಗ್ಗೆ ಎದ್ದು ನಿನ್ನ ಕನ್ನಡಿ ಮುಂದೆ ನಿಂತ ಕಡೆ ಕನ್ನಡಿನೇ ಸಿಡ್ದೋಯ್ತದ ಕಣ, ಯಾಕೋ ಇಷ್ಟು ಅಂತಂದೆ. ಅವಳು ಮತ್ತೆ, ಬೇಬಿ ನನ್ನ ತುಟಿ ನೋಡಿದ್ರೆ ಏನು ಅನಿಸುತ್ತೆ ಅಂತ. ಈ ನನ್ನ ಮಗ ಕುಮ್ಮಕ್ ತಾಂಡಿ, ನಿನ್ನ ತುಟಿ ಒಂಥರ ತೊಂಡೆ ಹಣ್ಣು ಮತ್ತು ಹನಿ ಕೇಕ್ ಇದ್ದಂಗಿದೆ ಕಣೆ, ಸೂಪರ್ ನಿನ್ನ ಅಕ್ಕ ನೀನು ಅನ್ಕಂಡೆ. ಆಮೇಲೆ ನಾನು ಈ ಕಡೆ ದೂರದಲ್ಲಿ ನಿಂತಿದ್ದೀನಿ, ಅದು ಏನು ತೋರಿಸಿದ್ಲೋ ಗೊತ್ತಾಗಿಲ್ಲ. ಈ ನನ್ನ ಮಗ ಭಯ ಬಿಟ್ಬಿಟ್ಟು ಅಂತವನೇ. ಅವಳು, ಬೇಬಿ ಇದು ನೋಡಿದ್ರೆ ಏನು ಅನಿಸುತ್ತೆ. ಇವನಿಗೆ ಏನು ಅನ್ಬೇಕು ಗೊತ್ತಾಗಿಲ್ಲ. ಬೇಬಿ ಇದರಲ್ಲಿ ಇಡೀ ಪ್ರಪಂಚನೇ ಕಾಣಿಸ್ತಾ ಇದೆ ಬೇಬಿ. ನನಗೆ ತಿಕ್ಕ ಅವ್ರದ್ದೋಯ್ತು, ಓದೆ ಮಧ್ಯ ಪ್ರಪಂಚ ಕಾಣಿಸ್ತೈತಾ. ಒಂದು ಕೆಲಸ ಮಾಡು, ಆ ಅಂಕಲ್ ಶಾಟ ಎಲ್ಲಿ ಬಿದ್ದೈತೆ ಒಂಚೂರು ಹುಡುಕು.